ಆಜ್ಞೆಗಳು ನನಗೆ ಪಾಳೆ ಹಚ್ಚಿರ್ತಾವೆ. ಯಾವುದೇ ಮನುಷ್ಯನಿಗೆ ಬೇಕು ಅಂದರೆ ಎಲ್ಲವೂ ಸಿಗೋದಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಬೇಕು, ಅದೃಷ್ಟನೂ ಇರಬೇಕು ಅಂತ ಹೇಳ್ತಾರೆ. ದೇವ್ರ ದಯದಿಂದ ನಾನು ಕನಸಿನಾಗೂ ಕೂಡ ಬಯಸಿದ್ದಿಲ್ಲ. ಖಾದರ್ ಸಾಹೇಬರು ಮಂತ್ರಿ ಆಗ್ತಾರೆ ಅಂತ ಅವರಿಗೂ ಅನಿಸಿದ್ದಿಲ್ಲ. ಅದು ಇದ್ದಕ್ಕಿದ್ದಂಗೆ ಅವರಿಗೆ ಅವಕಾಶ ಮಾಡಿಕೊಟ್ರು. ಅವರು ನಿನ್ನೆ ನನಗೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಆಗಿದ್ದಾರೆ. ಒಂದೇ ಸಲ ಮಂತ್ರಿ ಮತ್ತು ಸ್ಪೀಕರ್ ಎರಡು ಸ್ಥಾನ ಸ್ವೀಕರಿಸಲಿಕ್ಕೆ ಆಗಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಸ್ಪೀಕರ್ ಆದವರು ಡೆಪ್ಟಿ ಸ್ಪೀಕರಿಗೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟ ನಂತರ ಸೆಷನ್ ಕರಿಬೇಕು. ಸೆಷನ್ ಕರೆದ ನಂತರ ಅಲ್ಲಿ ಸ್ಪೀಕರನ್ನು ಆಯ್ಕೆ ಆಗಬೇಕು. ಅಲ್ಲಿವರೆಗೂ ನಾವೇ ಇರಬೇಕು ಅಂತ ರೂಲ್ನಲ್ಲಿ ಇದೆ. ಆದ್ದರಿಂದ ಈಗ ನಾನು ಸ್ಪೀಕರ್ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ಹೈಕಮಾಂಡಿನ ತೀರ್ಮಾನ ಅಂತಿಮ. ನಮ್ಮಲ್ಲಿ ಕಾಂಗ್ರೆಸ್ನಾಗೆ ಮೊನ್ನೆ ತಾವೆಲ್ಲ ನೋಡಿದ್ದೀರಿ, ಮುಖ್ಯಮಂತ್ರಿ ಹುದ್ದೆಯನ್ನೇ ಹೈಕಮಾಂಡ್ನವ್ರು ಹೇಳಿದ್ದಕ್ಕೆ ಇದ್ದಕ್ಕಿದ್ದಂಗೆ ಬದಲಾವಣೆ ಮಾಡಿದ್ದು ನಿಮಗೆಲ್ಲ ಗುರುತಿದೆ, ಹೊಸದೇನು ಅಲ್ಲ. ಅದರಿಂದ ಹೈಕಮಾಂಡ್ನವರು ನಮಗೆ ಹಿಂದಿನ ಸಲ ಹೇಳಿದರು, ನೀವು ಡೆಪ್ಟಿ ಸ್ಪೀಕರ್ ಆಗು, ಆಮೇಲೆ ನನಗೆ ಮಂತ್ರಿ ಮಾಡ್ತೇವೆ ಅಂತ ಹೇಳಿದರು. ಈಗ ಇನ್ನೂ 19 ಪೋಸ್ಟ್ ಖಾಲಿ ಇದಾವೆ. ಮತ್ತು ಜಾತಿವಾರು ಜಿಲ್ಲಾವಾರು ಎಲ್ಲ ಒಂದು ಲೆಕ್ಕಾಚಾರ ಮಾಡ್ತಾರೆ. ಲೆಕ್ಕಾಚಾರ ಮಾಡಿ ಯಾವ ಸಮುದಾಯಕ್ಕೆ ಏನು ಸಿಕ್ಕಿಲ್ಲ ಮತ್ತು ಅದರೆಲ್ಲವನ್ನು ಪರಿಗಣಿಸ್ತಾರೆ ಅನ್ನೋ ಭರವಸೆ ಇದೆ. ಮತ್ತು ನಾನು ಈಗಾಗಲೇ ಹೈಕಮಾಂಡ್ನವ್ರು ಎಲ್ಲರಿಗೂ ಕೂಡ ಭೇಟಿಯಾಗಿದ್ದೀನಿ. ಅವರು ಕೂಡ ಭರವಸೆ ಕೊಟ್ಟಿದ್ದರು. ಆದರೆ ನಿರಾಶೆ ಆಗೋ ಪರಿಸ್ಥಿತಿ ಇಲ್ಲ. ನೆಕ್ಸ್ಟು ಮೀಟಿಂಗ್ ಇದು ಸಂಪುಟ ವಿಸ್ತರಣೆಯಲ್ಲಿ ಮಾಡ್ತಾರನ್ನೋ ಭರವಸೆ ಇದೆ ಅಂತಂದು ನನಗೆ ಅನ್ನಿಸ್ತದೆ. ಅದು ವಿಶ್ವಾಸವೂ ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ. ಕಾಂಗ್ರೆಸ್ನವರು ನಮಗೆ ಮಾಡ್ತಾರೆ ಅಂತ ಹೇಳಿ. ಆದ್ದರಿಂದ ಇನ್ನೊಂದು ಸ್ವಲ್ಪ ದಿವಸ ಕಾಯೋಣ. ಜಾತಿ ಲೆಕ್ಕಾಚಾರದ ಒಳಗೆ ರುದ್ರಪ್ಪ ಲಮಾಣಿ ಅವ್ರ ಹೆಸರು ಐತೆ ಅಂತ ಇಲ್ಲ, ಇರಲೇಬೇಕು, ಕೊಡೋಕ್ಕಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲಿಂದ ಹಿಡಿದು ಇಲ್ಲಿವರೆಗೆ ಮಾತ್ರ ನನಗೆ ತಪ್ಪಿತ್ತು. ಸಿದ್ದರಾಮಯ್ಯರ ಗೌರ್ಮೆಂಟ್ನಾಗ, ಹಿಂದಿನ ಗೌರ್ಮೆಂಟ್ನಾಗೆ ಕೊಟ್ಟಿದ್ದರು, ನನಗೆ ಕೊಟ್ಟಿದ್ದರು. ಈ ಸಲ ಮಾತ್ರ ತಪ್ಪಿತ್ತು. ಕಾರಣ ಏನು ಅಂತ ಹೇಳಿದರೆ, ಅವರು ತಪ್ಪಿದೆ ಅನ್ನೋದಕ್ಕೆ ನನಗೆ ಕರೆದು ಡೆಪ್ಟಿ ಸ್ಪೀಕರ್ ಕೊಟ್ಟರು. ನಾನೇನು ಡೆಪ್ಟಿ ಸ್ಪೀಕರ್ ಬೇಕು ಅಂತ ಕೇಳಿರಲಿಲ್ಲ. ನಾನು ಸುಮ್ಮನಿದ್ದನ್ನು ಡಿ ಕೆ ಶಿವಕುಮಾರ್ ಈಗೇನು ಮುಖ್ಯಮಂತ್ರಿ ಆಗಿದ್ದಾರೆ, ಇವರೇ ನನ್ನ ಚೇರ್ ಹತ್ರ ಬಂದು ನಿನಗೆ ಡೆಪ್ಟಿ ಸ್ಪೀಕರ್ ಮಾಡ್ತೀವಿ ಅಂದರು. ನಾನು ರಿಜೆಕ್ಟ್ ಮಾಡಿದ್ದೆ. ಅದಾದ ನಂತರ ನಮ್ಮ ನಾಯಕರಾದಂಥ ಸುರ್ಜೇವಾಲಾರಿಗೆ ಅವ್ರು ಹೇಳಿದರು. ಅವ್ರು ನನಗೆ ಫೋನ್ ಮಾಡಿದರು. ನಾನು ಅದಕ್ಕೂ ತೊಗೊಂಡಿರಲಿಲ್ಲ. ಆಮೇಲೆ ಸ್ವತಃ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಕರೆಸಿ, ಇಲ್ಲ ಈಗ ಆಗಪ್ಪ, ಮುಂದಾಗುವಾಗ ನಿನಗೆ ಮಾಡ್ತೇವೆ ಅಂತ ಹೇಳಿದರು. ಪಕ್ಷದ ಒಂದು ಒತ್ತಾಯಕ್ಕೆ ಮಣಿದು ನಾನು ಡೆಪ್ಟಿ ಸ್ಪೀಕರ್ ಆದೆ. ಆಗಿ ನನಗೆ ಚಾರ್ಜ್ ಕೊಟ್ಟ ದಿವಸ ಡಿ ಕೆ ಶಿವಕುಮಾರ್ ಇದ್ದರು. ಅವರು ಹೇಳಿದರು, ಇಲ್ಲ ಇದನ್ನು ಅವರು ಬಯಸಿ ಬಂದಿಲ್ಲ, ಅವರಿಗೆ ನಾವು ಒತ್ತಾಯ ಮಾಡಿ ಈ ಪೋಸ್ಟನ್ನು ಕೊಡ್ತಾಯಿದ್ದೀವಿ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಂತ್ರಿ ಮಾಡ್ತೇವೆ ಅಂತ ಅವರೇ ಹೇಳಿ. ಈಗ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಹೇಳೋರ ಮುಖ್ಯಮಂತ್ರಿ ಆಗ್ಯಾರ ಅಂದಾಗ ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ.